ಫ್ರೆಶ್ ಮಾಡಬೇಕು. ಆಮೇಲೆ ಮಾಡಿ ಇವನ್ನ ಫ್ರಿಡ್ಜಲ್ಲಿ ಇಟ್ಕೊಂಡು ಸೊ ಯಾವಾಗ ಬೇಕಾದ್ರೂ ಕುಡಿಬಹುದು. ಓಕೆ. ಒಂದು ತಿಂಗಳಿಗೆ ಯು ಕಾಂಟ್ ಇಮ್ಯಾಜಿನ್ 9.1 9.1 ಆವರೇಜ್ ಶುಗರ್ ಲೆವೆಲ್ 5 ಆಗಿದೆ. ಅಂದ್ರೆ ನೀವು ಹೇಳಿದ್ರಿ ಮಂಕಿ ಡಯಟ್ ಫಾಲೋ ಮಾಡು, ನಿಮ್ಗೆ ಯಾವ ಮೆಡಿಸಿನ್ ಬೇಡ, ಯಾವ್ದು ಇದು ಬೇಡ ಅಂತ. ನಾನೊಂದು ತಿಂಗಳು ಏನು ಬೇಯಿಸಿದ್ದು ಏನು ತಿಂದಿಲ್ಲ. ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಧ ಮಮ ಗರಿ ಧನಿ ರೆ ಸರಿ ಓಂ ಧನ ಧ. ನಮಸ್ಕಾರ ವಿಶ್ವ ಪ್ರಭುಗಳಿಗೆ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ಡಯಾಬಿಟಿಸ್ ಬಂದರೆ ಹಣ್ಣು ತಿನ್ನಬೇಡ್ರಿ, ಖರ್ಜೂರ ತಿನ್ನಬೇಡ್ರಿ, ಅದು ತಿನ್ನಬೇಡ್ರಿ, ಇದು ತಿನ್ನಬೇಡ್ರಿ, ಬೇಯಿಸಿದ್ದು ಈ ಥರದೊಂದು ರಿಸ್ಟ್ರಿಕ್ಷನ್ ಆಗ್ತಾ ಇರ್ತಾರೆ. ಇಲ್ಲಿ ಒಂದು ವ್ಯಕ್ತಿಗೆ ಅವೆಲ್ಲ ತಿಂದು ಕಂಟ್ರೋಲ್ ಮಾಡಿದ್ರಿ ನೀವು, ಹೆಂಗೆ ಅಂತ? ಕಂಟ್ರೋಲ್ ಮಾಡಿದೀನಲ್ಲ, ಮುಕ್ತಿ ಮುಕ್ತಿ ನೋಡ್ರಿ. ಯಾಕಂದ್ರೆ ಕಂಟ್ರೋಲ್ ಅಂದ್ರೆ ಅನ್ಕಂಟ್ರೋಲ್ಡ್ ಇದೆ, ಸ್ವಲ್ಪ ಕಂಟ್ರೋಲ್ ಬರ್ತೈತೆ, ಆದರೂ ಆ ಒಂದು ರೋಗದಿಂದ ನರಳ್ತಾ ಇದ್ದಾರೆ ಅಂತ ಅದು. ಮುಕ್ತಿ ಅಂತಂದ್ರೆ 1 ತಿಂಗಳಲ್ಲೇನೆ ಅವರ ಆರ್ಗನ್ ರಿಜುವಿನೇಟ್ ಆಗಿ ನಾರ್ಮಲ್ ಆದ್ರು ಅಂತ. ಅದು ಬಹಳ ಮುಖ್ಯ, ಎಸ್ಪೆಷಲಿ ಪ್ಯಾಂಕ್ರಿಯಾಸ್. ಈಗ ನೋಡ್ರಿ, ಈ ಒಂದು ವ್ಯಕ್ತಿಗೆ ಹೇಮಾವತಿ ಅಂತ 37 ವರ್ಷ, ಅವರಿಗೆ ಏನೋ ಬಾಡಿನಲ್ಲಿ ಅನ್ಈಸಿನೆಸ್ ಆಯ್ತು. ಅವರ ಗಂಡ ಅವರು ಚೆಕ್ ಮಾಡಿಸಿದ್ರು, ಬ್ಲಡ್ 9.1 ಬಂತು. ಸೊ 9.1 ಹೈಯೆಸ್ಟ್ ಶುಗರ್ ಲೆವೆಲ್, HbA1c. ಸೊ ಇಮಿಡಿಯೇಟ್ಲಿ ಮೆಡಿಕೇಶನ್ಸ್ ತಗೊಳ್ಬೇಕಂತೆಲ್ಲ ಇದು ಮಾಡಿದ್ರು, ಎಲ್ಲ ಅವರು ಬರ್ಕೊಟ್ರು ಡಾಕ್ಟರ್ಸ್. ಬಟ್ ಅವರ ಹಸ್ಬೆಂಡ್ ನನ್ನ ಫ್ಯಾನು, ಆಮೇಲೆ ನಿಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ನೋಡ್ತಾ ಇರ್ತಾರೆ. ಸೊ ಅವ್ರಂದ್ರು, ಇಲ್ಲ ನೀವು ರಾಜು ಸರ್ ಹತ್ರ ಒಂದು ಹೋಗ್ರಿ, ಯಾಕಂದ್ರೆ ಒಂದ್ಸರಿ ನಾವು ಮೆಡಿಕೇಶನ್ ಶುರು ಮಾಡಿಬಿಟ್ರೆ ಇನ್ನು ಲೈಫ್ ಲಾಂಗ್ ತಗೊಳ್ಬೇಕಾಗ್ತೈತೆ. ಸೊ ಅಂಥದ್ರಲ್ಲಿ ಆಹಾರದಲ್ಲೇ ಯಾವ ರೀತಿ ಅವರು ಚೇಂಜ್ ಮಾಡ್ತಾರೆ ಅನ್ನೋದಕ್ಕೆ ನೀವು ಅವ್ರ ಹತ್ರ ಹೋಗಿ ಅಂತ ಹೇಳಿದ್ದಾರೆ. ಸೊ ಅವರು ನಮ್ಮಲ್ಲಿ ಬಂದಿದ್ದಾರೆ. ನನಗೇನಂದ್ರೆ, ನಾನು ವಾಲಂಟಿಯರ್ಸ್ಗೆ ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲೂ ಒಂಥರ ಖುಷಿ ಆಗ್ತಿತ್ತು. ಅವ್ರಿಗೆ ಹೇಳಿದೆ, ನೋಡ್ರಿ, ಕ್ಯಾನ್ಸರ್ ಪೇಷಂಟ್ಸು ವಿತ್ ಡಯಾಬಿಟಿಸ್ ಇರೋರು 1 ತಿಂಗಳಲ್ಲೇ ಡಯಾಬಿಟಿಸ್ ಮುಕ್ತಿಯಾಗಿ ಇನ್ಸುಲಿನ್ ಎಲ್ಲ ಆಚೆ ಬರ್ತಾರೆ. ನೀವು ಇನ್ನೂ ಯಾವ ಮೆಡಿಕೇಶನ್ಸ್ಗೂ ಹೋಗ್ಲಿಲ್ಲ, ನೀವು ಯಾಕೆ ಕೋತಿ ಆಹಾರ ಪದ್ಧತಿ ಮಾಡಬಾರ್ದು? ಇಲ್ಲಿ ಎಷ್ಟು ಬೇಕಾದರೂ ತಿನ್ಬಹುದು, ಡ್ರೈ ಫ್ರೂಟ್ಸು, ಆಮೇಲೆ ಅಗಸೆ ಮಜ್ಜಿಗೆ, ಇದು ಅದು ಎಲ್ಲದನ್ನ, ಆದ್ರೆ ಬೇಯಿಸಿ ತಿನ್ಬಾರ್ದು. ಅವರು 37 year old ಲೇಡಿ, ಅವ್ರೇನ್ ಮಾಡಿದ್ರು, ಒಟ್ಟ ನಾನು ಇದರಿಂದ ಮುಕ್ತಿ ಆಗಬೇಕು, ನೋಡೋಣ ಹೆಂಗಾಗ್ತೈತೆ ಅಂತ. ಸೊ 100% ನಮ್ಮ ಏನು ಔಷಧಿ ಒಂದು ಪ್ರೋಟೋಕಾಲ್ಸ್ ಇದೆ, ಏನು ಶುಗರ್ ಕೇರು, ರೀನಲ್ ಕೇರು, ಕಿಡ್ನಿ ಕೇರು ಬೆಳಗ್ಗೆ ಮತ್ತೆ ಸಂಜೆ, ಕಾರ್ಡಿಯೋವ್ಯಾಸ್ಕ್ಯುಲರ್ ಕೇರ್ ಮಧ್ಯಾಹ್ನ ತಗೊಂಡು 100% ಕೋತಿ ಆಹಾರ ಪದ್ಧತಿ ಮಾಡಿದ್ರು. 1 ತಿಂಗಳಿಗೆ ಯು ಕಾಂಟ್ ಇಮ್ಯಾಜಿನ್ 9.1 9.1 ಆವರೇಜ್ ಶುಗರ್ ಲೆವೆಲ್ 5 ಆಗಿದೆ. ಈಗ ನೋಡ್ರಿ, ಅದಕ್ಕೆ ಡಾಕ್ಟರ್ BM ಹೆಗ್ಡೆ ಸಾಹೇಬರು ವೆರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು. ಹೌದು ಸರ್, ಟಾಪ್ ಕಾರ್ಡಿಯಾಲಜಿಸ್ಟ್ ಎಲ್ಲ ಹೇಳ್ತಾರೆ, ನಮ್ಮ ಶರೀರದಲ್ಲಿ ಇನ್ಬಿಲ್ಡ್ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ ಅಂದರೆ ಅದನ್ನು ನಾವು ಕರೆಕ್ಟಾಗಿ ಮತ್ತೆ ರಿಯಾಕ್ಟಿವೇಟ್ ಮಾಡ್ಬೋದು ಅಂತ ಸುಮಾರು ಅವ್ರದ್ದು ಇದರಲ್ಲಿ ನಾನು ಕೇಳಿದ್ದೀನಿ ಅವ್ರ ಲೆಕ್ಚರ್. ಆಮೇಲೆ ಎಷ್ಟೊಂದು ಮಿತ್ಸ್ನ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ ಅಲೋಪತಿ ಒಳಗೆ. ಆಮೇಲೆ ಇವ್ರೇನು ಹೇಳಿದ್ರೆ ಗೊತ್ತಾ, ಇವ್ರು ಯಾವ ಸ್ಮೂತಿ ತಗೊಳ್ಳಿಲ್ವಂತೆ, ಬರೀ ಡ್ರೈ ಫ್ರೂಟ್ಸು, ಸಲಾಡ್ಸು, ಅಗಸೆ ಮಜ್ಜಿಗೆ, ಹಣ್ಣುಗಳು, ಎಷ್ಟು ಬೇಕಾದ್ರೂ ಬಾಳೆಹಣ್ಣು, ಇದು ಬಾಳೆಹಣ್ಣು ತಿನ್ನಬಾರ್ದು ಡಯಾಬಿಟೀಸ್ನವ್ರು ಅಂತ ಹೇಳ್ತಾರೆ. ಯಾಕಂದ್ರೆ ಈ ಎಪಿಸೋಡಲ್ಲಿ ಅದನ್ನೇ ಹೇಳ್ತಾ ಇರೋದು ನಾನು. ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಬರೋದು ಏನು ಅಂತಂದ್ರೆ, ಏಕದಳ ಧಾನ್ಯಗಳಲ್ಲಿ ಶುಗರ್ಸ್ ಇದೆ. ಇದು ನಾನು ಒತ್ತಿ ಹೇಳ್ತೀನಿ ಎಲ್ರಿಗೂ ಸಹ. ಅದರಲ್ಲಿ 70% ಕಾರ್ಬೋಹೈಡ್ರೇಟ್ಸು, ಅದು ಶುಗರ್ಸು. ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ, ಕಾಳುಗಳು ಎಕ್ಸಲೆಂಟ್, ಅದು ಎನಾರ್ಮಸ್, ಅದು ಎಕ್ಸಸ್ ತಿನ್ಬೇಕು ಅದನ್ನ. ಅದರಿಂದ ಏನಾಗ್ತದೆ, ಇದು ಫೈಬರು ಒಳ್ಳೆ ಇದಾಗ್ತೈತೆ. ಆಮೇಲೆ ಇದು ಆಸ್ ಯೂಶುವಲ್ ಇಲ್ಲಿ ಇವರಿಗೆ ಮಂಕಿ ಡಯಟ್ ನಾನಂದ್ರೆ 1 ತಿಂಗಳಿಗೆ ಚೆನ್ನಾಗಲಿ ಅಂತ ನನ್ನ ಉದ್ದೇಶ. ನನ್ನ ಒಂದು ಮೆಡಿಸಿನ್ಸು ಲೈಫ್ ಲಾಂಗ್ ತಗೊಳ್ಬೇಕು, 2 ತಿಂಗಳು ತಗೊಳ್ಬೇಕು, 3 ತಿಂಗಳು ತಗೊಳ್ಬೇಕು ಅಂತ ನನ್ನ ಉದ್ದೇಶ ಅಲ್ಲ. ನನ್ನ ಉದ್ದೇಶ ಅವರು ಚೆನ್ನಾಗಬೇಕು.
ಆಮೇಲೆ ಪ್ರಪಂಚಕ್ಕೆ ನಾನು ಹೇಳಬೇಕು ನಮ್ಮ ಆಯುರ್ವೇದ ಯಾವ ಪವರ್ಫುಲ್ ಇದೆ, ನಮ್ಮ ಆಯುರ್ವೇದದಲ್ಲಿರೋ ಒಂದು ಔಷಧಿ ವ್ಯಾಲ್ಯೂ ನಂಬರ್ 1. ನಂಬರ್ 2 ಆಹಾರದ ವ್ಯಾಲ್ಯೂ ಎಷ್ಟಿದೆ ಇದನ್ನ ನಾನು ಹೇಳಬೇಕು. ಇವ್ರಿಗೆ ಏನಿತ್ತು ಸರ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್? ಇವರಿಗೆ ಬೆಳಗ್ಗೆ ಸಂಜೆ ಮತ್ತೆ ಮಧ್ಯಾಹ್ನ ಬೇಯಿಸದೇ ಇರೋ ಆಹಾರ. ಬಟ್ ನೀವು ಆ್ಯಕ್ಚುಲಿ ನನಗೆ ಯಾಕೆ ಇದು ಭಾಳ ಇಂಟ್ರೆಸ್ಟಿಂಗ್ ಅನಿಸ್ತಂದ್ರೆ ಯಾವುದನ್ನ ತಿನ್ನಬಾರ್ದು ಅಂತಾರೆ, ಹಣ್ಣುಗಳು ಅವೆಲ್ಲ ತಿಂದು ಸಹ ಇವ್ರಿಗೆ ಕಂಟ್ರೋಲಿಗೆ ಬಂತು. ಅದನ್ನೇ ಹೇಳ್ತಿರೋದು, ನಾವು ಸೈಂಟಿಫಿಕಲಿ ಹೋಗಲ್ಲ. ಸೈಂಟಿಫಿಕಲಿ ಹೇಳ್ಬೇಕು ಅಂತಂದ್ರೆ ಶುಗರ್ಸ್ ಯಾವ್ದ್ರಲ್ಲಿದೆ ಜಾಸ್ತಿ? ಇದ್ರಲ್ಲಿ ಏಕದಳ ಧಾನ್ಯಗಳಲ್ಲಿ ಆಲ್ಕೋಹಾಲ್ ಮಾಡ್ತಾರೆ ಬಿಕಾಸ್ ಆಫ್ ಶುಗರ್ಸ್ ಓನ್ಲಿ. ಇಲ್ಲಿ ಅದೇ ಫ್ರೂಟ್ಸು ಕ್ವಿಕ್ ಆಗಿ ಇದಾಗೋಗ್ತೈತೆ, ಏನೋ ಡೈಜೆಷನ್ ಆಗ್ತದೆ. ಫ್ರಕ್ಟೋಸ್ ಅದು ಇದಾಗಲ್ಲ, ರಿಟೇನ್ ಆಗಲ್ಲ. ಸೊ ಆದ್ರಿಂದ ನಮ್ಮ ಮೈಂಡಲ್ಲಿ ಏನು ಅಂತಂದ್ರೆ ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ ಚೆನ್ನಾಗಿ ತಿನ್ಬೇಕು. ಬಹಳ ಇದು ಸರ್, ನಿಮ್ಮ ಹತ್ರ ಬಂದಿದ್ದ ಒಂದು ಡಿಸಿಷನ್ ಇದೆಯಲ್ಲ, ಆ ಒಂದು ನಿರ್ಣಯ ತಗೊಂಡಿದ್ದೆ ಅವ್ರಿಗೆ ಚೇಂಜ್ ಆಯ್ತು ಲೈಫ್. ಸೊ ಇವಾಗ ಅವ್ರು ಕಂಟಿನ್ಯೂಸ್ ಆಗಿ ನಾರ್ಮಲ್ ಆಗೇ ಇದ್ದಾರೆ. ಎಸ್, 100%. ಆದ್ರೂ ಸೆಕೆಂಡ್ ಅವ್ರಿಗೆ ವೆರಿಕೋಸ್ ವೈನು ಇತ್ತು. ಸೊ ವೆರಿಕೋಸ್ ವೈನ್ ಏನೇ ಮೆಂಕಿ ಡಯಟ್ ಹೇಳ್ತೀನಿ, ಅದು ಆಲ್ಮೋಸ್ಟ್ ರಿಲೀಫ್ ಆಗಿದೆ. ಸೊ ನೆಕ್ಸ್ಟ್ ಮಂತ್ ತಗೊಳ್ತಾರೆ, ಅದು ಇಡೀ ಬಾಡಿನೇ ರಿಜುವಿನೇಷನ್ ಆಗುತ್ತೆ. ಅವ್ರ ಮಾತಿನಲ್ಲೇ ಕೇಳೋಣ ಸರ್ ಅವ್ರ ಟೆಸ್ಟಿಮೋನಿ. ಎಸ್. ಸೊ ಇವತ್ತು ಮಂಕಿ ಡಯಟ್ ಅಂದ್ರೆ ಪ್ಲಸ್ ಇದರಲ್ಲಿ ಒಂದು ಸ್ಪೆಷಲ್ ಜ್ಯೂಸ್, ಒಳ್ಳೆ ಒಂಥರ ಏನೋ ವಿತ್ ಹೆವಿ ವೈಟಮಿನ್ ಸಿ ಪಂಪ್ ಮಾಡೋದು, ಸ್ಟಾರ್ ಫ್ರೂಟ್, ಆಮೇಲೆ ಇದು ಯಾವುದು ಮುಸುಂಬಿದು, ಆಮೇಲೆ ಆರೆಂಜ್ದು, ಈ ಮೂರದ್ದು ಮಿಕ್ಸ್ಡ್ ಜ್ಯೂಸ್. ಸೂಪರ್. ಸೊ ವಿಟಮಿನ್ ಸಿ ಬಗ್ಗೆ ಇವತ್ತು ಸರ್, ಸ್ಟಾರ್ ಫ್ರೂಟ್ ಜ್ಯೂಸ್. ಎಸ್, ನೋಡಿ ಸ್ಟಾರ್ ಫ್ರೂಟ್ ಇದೆ, ಆಮೇಲೆ ಇದು ಮೂಸಂಬಿ ಇದೆ, ಕಿತ್ಲೆ ಹಣ್ಣು ಇದೆ. ಸೊ ಇದು 1 ಗ್ಲಾಸ್ ಜ್ಯೂಸ್ ಮಾಡ್ಬೇಕಂದ್ರೆ 3 ಸ್ಟಾರ್ ಫ್ರೂಟ್ ಬೇಕು, 1 ಕಿತ್ಲೆ ಹಣ್ಣು, 1 ಮೂಸಂಬಿ ಬೇಕು. ಇದು ಎಲ್ಲದನ್ನ ವಿಟಮಿನ್ ಸಿ. ಹೌದು. ಅಂಡ್ ಅದಲ್ದೇನೆ ಸೋ ಮೆನಿ ಮಿನರಲ್ಸ್, ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಇದೆ. ಆಮೇಲೆ ಡಯಾಬಿಟಿಸ್ ಪೇಷಂಟ್ಸ್ ಭಯಪಡಬಾರ್ದು. ಹೌದು. ಎನಿಬಡಿ ಕ್ಯಾನ್ ಎಂಜಾಯ್. ಫ್ರೆಶ್ ಮಾಡಬೇಕು. ಆಮೇಲೆ ಮಾಡಿ ಇವನ್ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಸೊ ಯಾವ ಬೇಕಾದ್ರೂ ಕುಡಿಬಹುದು. ಓಕೆ. ಸೊ ಒಂದು ದಿನದ ಅಂದ್ರೆ 2-3 ದಿನ ಇಡಕ್ ಹೋಗ್ಬಾರ್ದು. ಮಂಕಿ ಡಯಟ್ ಅವ್ರಿಗೆ ಮತ್ತೆ ಆಸ್ ಎ ಹೆಲ್ತಿ ಡ್ರಿಂಕ್. ಓಕೆ. ಈಗ ಮುಖ ಶೈನಿಂಗ್ ಇರಬೇಕು, ಹ್ಯಾಪಿನೇ ಇರಬೇಕು, ಎಲ್ಲದನ್ನ ಒಂಥರ ಇದು ಒಬೆಸಿಟಿ ಎಲ್ಲ ಹೋಗ್ಬೇಕು ಅಂತಂದ್ರೆ, ಆಮೇಲೆ ಎಲ್ಲಕ್ಕೂ ಇದು ಒಳ್ಳೇದು. ಸರಿ, ಅದು ಹೆಂಗ್ ಕಾಣುತ್ತೆ ನೋಡ್ಬಿಡೋಣ ಸರ್ ಮಾಡಿದ್ಮೇಲೆ. ಎಸ್. ಬಂತು ಅಲ್ಲ ಸರ್? ಎಸ್. ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ನೋಡೋದು ಸೂಪರ್ ಆಗಿದೆ. ಎಲ್ಲ ಕಟ್ ಮಾಡ್ದ, ಮಿಕ್ಸಿನಲ್ಲಿ ಹಾಕ್ತಾ ಇದು ಮಾಡ್ದ, ಬಟ್ಟೆನಲ್ಲಿ ಹಾಕ್ತಾ ಎಂಡ್ಬಿಟ್ಟು ಇದು ಮಾಡ್ದ. ಸಕ್ಕರೆ ಏನು ಬೇಡ, ಏನು ಯೂಸ್ ಮಾಡ್ಬೋದು, ಏನೇನು ಮಾಡೋದು. ಫ್ರೆಶ್ ಸಾಲ್ಟ್ ಗಿಲ್ಟ್ ಏನು ಯೂಸ್ ಮಾಡ್ಬಾರ್ದು. ಯಾವಾಗ ಹೋಗ್ತಾ ಹೋಗ್ಬೇಕು ಸರ್ ಇದು? ಎನಿ ಟೈಮ್ ಅವ್ರಿಗೆ ಕಂಫರ್ಟ್. ಫೀಲ್. ಎಸ್. ಟೀ ಕಾಫಿ ಬದಲು ಬೆಸ್ಟ್. ದಿ ಬೆಸ್ಟ್, ಅದೊಂದು ವರ್ಡ್ ಚೆನ್ನಾಗಿರುತ್ತೆ. ಓಕೆ ಸರ್, ವಂಡರ್ಫುಲ್. ನಿಮ್ಮ ಹೆಸರೇನಮ್ಮ? ಎಷ್ಟು ಏಜ್ ನಿಮಗೆ? 37. ಸೊ ನೀವು ಡಯಾಬಿಟೀಸ್ಗೆ ಅಂತಲೂ ತಗೊಂಡಿದ್ದೀವಿ. ಅದೇ ಈ ತರ ಡಯಾಬಿಟಿಸ್ ಎಷ್ಟಿದೆ ನಿಮ್ದು? HbA1c ಸಡನ್ಲಿ ಹೋದಾಗ ಎಲ್ಲ ಗ್ಲೂಕೋಸ್ ಟೆಸ್ಟ್ ಮಾಡಬೇಕು ಅಂದ್ಬಿಟ್ಟು ಮಾಡಿಸಿದ್ರು. ಹಾಗಾಗಿ HbA1c ಬಂದು 9.1. ಸೊ ಒಂದು ತಿಂಗಳಿಗೆ ವಿತ್ ಮೆಡಿಕೇಶನ್ ಅವರು ಟ್ಯಾಬ್ಲೆಟ್ ತಗೊಳ್ಳೇಬೇಕು, ನಿಮಗೆ ಹೈ ಶುಗರ್ ಇದೆ ಅಂತ ಹೇಳಿದ್ರು. ಹಾಗೆ ನನಗೆ ಶುಗರ್ ಅಂದ್ರೆ ನನಗೆ ಒಂಥರ ಜಿಗುಪ್ಸೆ. ನೋಡಿದ್ದೀನಿ ಅದೆಲ್ಲ ಇದು ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು ಆಮೇಲೆ ತೀರಾ ಜಾಸ್ತಿ ಅಳೋದು ಮಾಡೋದು ಶುರು ಮಾಡಿದೆ. ಆಮೇಲೆ ಯಜಮಾನ್ರು ನಿಮ್ದು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ನೀನು ಒಳ್ಳೆ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಬಂದರು. ಮೇ ತಿಂಗಳಲ್ಲಿ ಕರ್ಕೊಂಬಂದ್ಮೇಲೆ ನಿಮ್ಮನ್ನ ಭೇಟಿ ಮಾಡಾದ್ಮೇಲೆ ನೀವು ಹೇಳಿದ್ರಿ ಮಂಕಿ ಡಯಟ್ ಫಾಲೋ ಮಾಡು, ನೀನು ಯಾವ ಮೆಡಿಸನ್ ಬೇಡ, ಯಾವ್ದು ಇದು ಬೇಡ ಅಂತ. ನಾನೊಂದು ತಿಂಗಳು ಏನು ಬೇಯಿಸಿದ್ದೇನು ತಿಂದಿಲ್ಲ. ನಮ್ಮ ಮಿರಾಕಲ್ ಡ್ರಿಂಕ್ಸ್, ಆಮೇಲೆ ಇದು ಮಂಕಿ ಡಯಟ್ ಅಂದ್ರೆ ಬೇಯಿಸದೇ ಇರೋ ಆಹಾರ, ಅಂದ್ರೆ ಡ್ರೈ ಫ್ರೂಟ್ಸ್, ಸಲಾಡ್ಸ್. ಎಲ್ಲರೂ ಅಂತಾರೆ ಡಯಾಬಿಟಿಸ್ ನವರಿಗೆ ಅದು ತಿನ್ಬೇಡ, ಹಣ್ಣುಗಳು ತಿನ್ಬೇಡ, ಜ್ಯೂಸ್ ಕುಡ್ಬೇಡ ಅಂತ. ಈಗ ನೋಡಿ, ಹಣ್ಣು ತಿಂದು ಜ್ಯೂಸ್ ಕುಡಿದ್ರು ಸಹ 9.something ಇದ್ದಿದ್ದು ಈಗ ಎಷ್ಟು 5 ಇದೆ. ಗ್ರೇಟ್ ಅಮ್ಮ, ಎಕ್ಸಲೆಂಟ್.
ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.